ಈ ಸಿಸೇರಿಯನ್ಗಳು ಜಾಸ್ತಿ ಆಗೋಕ್ಕೆ ಯಾವಾಗಲೂ ಡಾಕ್ಟ್ರ್ ಮಾತ್ರ ಕಾರಣ ಅಲ್ಲ. ಏನಾಗ್ತಿದೆ ಗೊತ್ತಾ, ಈಗಿನ ಹುಡುಗಿಯರಲ್ಲಿ ಈ ನೋವು ತಡ್ಕೊಳ್ಳೋ ಶಕ್ತಿ ಹೆಚ್ಚು ಕಡಿಮೆ ಮಾಯ ಆಗಿಬಿಟ್ಟಿದೆ ಅನ್ನೋಷ್ಟು ಕಡಿಮೆ ಆಗಿದೆ. ಅಂದರೆ ಸ್ವಲ್ಪ ಹೆರಿಗೆ ನೋವು ಬಂದ ತಕ್ಷಣವೇ ಅವರು ಅಳೋದಕ್ಕೆ, ಚೀರಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವ್ರನ್ನ ನೋಡಿ ಈ ತಂದೆ ತಾಯಂದರು, ಅಯ್ಯೋ ಡಾಕ್ಟ್ರೇ ಬೇಡ ಬಿಡ್ರಿ, ಬೇಗ ಸಿಸೇರಿಯನ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ. ಸೊ ಪೇನ್ ಟಾಲರೇಟಿಂಗ್ ಕೆಪಾಸಿಟಿ ಏನಿದೆಯಲ್ಲ ಭಾಳಷ್ಟು ಕಡಿಮೆ ಆಗಿದೆ. ಈ ಪೇನ್ ಟಾಲರೇಟಿಂಗ್ ಕೆಪಾಸಿಟಿ ಹೇಗೆ ಜಾಸ್ತಿ ಮಾಡ್ಕೋಬೋದು ಅಂದರೆ, ನೀವು ಪ್ರೆಗ್ನೆಂಟ್ ಇರೋಕ್ಕಿಂತ ಮೊದಲಾಗಲಿ, ಪ್ರೆಗ್ನೆಂಟ್ ಇದ್ದಾಗಲಿ ಎಕ್ಸರ್ಸೈಸ್ಗಳು ಮಾಡೋದ್ರಿಂದ, ಅಂದರೆ ನೀವು ಆ್ಯಂಟಿನೆಂಟಲ್ ಎಕ್ಸರ್ಸೈಸ್ಗಳಾಗಲಿ, ಸ್ಕ್ವಾಟ್ಸ್ ಆಗಲಿ ಅಥವಾ ಬ್ರಿಸ್ಕ್ ವಾಕಿಂಗ್ ಆಗಲಿ, ಈ ಮಾಡೋದ್ರಿಂದ ನಿಮಗೆ ಒಂದು ಎಂಡ್ಯೂರೆನ್ಸ್ ಬರ್ತದೆ, ಒಂದು ನಿಮ್ಮ ಬಾಡಿಗೆ ಒಂದು ಸ್ಟ್ಯಾಮಿನಾ ಬರ್ತದೆ. ಅದು ನೋವು ತಡ್ಕೊಳ್ಳೋ ಶಕ್ತಿ ಕೂಡ ಜಾಸ್ತಿ ಮಾಡ್ತದೆ. ಸೊ ಹಾಗಾಗಿ ದಯವಿಟ್ಟು ಎಕ್ಸರ್ಸೈಸ್ ಮಾಡಿ, ನಿಮ್ಮ ಪೇನ್ ಟಾಲರೆನ್ಸ್ ಜಾಸ್ತಿ ಮಾಡಿರಿ. ಅಫ್ಕೋರ್ಸ್ ಕೇವಲ ನೋವಿಗಾಗಿ ಸಿಸೇರಿಯನ್ ಮಾಡಿಸ್ಕೋಬೇಡ್ರಿ. ಎಪಿಡ್ಯೂರಲ್ ಅನಸ್ತೇಷಿಯಾ ಇದೆ. ನಿಮ್ಮ ಡಾಕ್ಟ್ರ್ ಹತ್ರ ನೋವು ರಹಿತ ಹೆರಿಗೆ ಬಗ್ಗೆ ಕೇಳ್ಕೊಳ್ಳಿ. ಆ್ಯಂಡ್ ವಿಶ್ ಯು ವೆರಿ ಹ್ಯಾಪಿ ಪ್ರೆಗ್ನೆನ್ಸಿ.